ಹಾಲುಮತ ಧರ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಪಂಡಿತ್ ಶ್ರೀ ಚಂದ್ರಕಾಂತ್ ಗುರುಜಿ. ನಾನಿಂದು ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ಮಾತಾಡುತ್ತೇನೆ. ಜ್ಯೋತಿಷ್ಯ ಶಾಸ್ತ್ರವು ಬ್ರಾಹ್ಮಣರ ಒಂದು ವಿದ್ಯೆ ಅಂತ ಹೇಳಿ ಭಾರತೀಯರು ನಂಬಿಕೊಂಡು ಬಂದಿದ್ದಾರೆ. ವಾಸ್ತವದಲ್ಲಿ ಜ್ಯೋತಿಷ್ಯ ಶಾಸ್ತ್ರವನ್ನ, ಗ್ರಹ ನಕ್ಷತ್ರಗಳನ್ನ ಕಂಡು ಹಿಡಿದವರು ವಿಶ್ವದ ಮೇಷಪಾಲಕರು. ಬಯಲುಗಳಲ್ಲಿ ಮೇಷ ಕುರಿಗಳನ್ನು ಕಾಯುತ್ತಿರುವಂತಹ ಜನರಿಗೆ ಆಕಾಶದಲ್ಲಿ ಮಿನುಗುವ ನಕ್ಷತ್ರಗಳು, ಕಾಣುವ ಗ್ರಹಗಳ ಪರಿಚಯ ಕೇವಲ ಕುರುಬರಿಗೆ ಮಾತ್ರ ಇದೆ ಎಂಬುದನ್ನು ಎಲ್ಲರೂ ಗಮನದಲ್ಲಿಡಬೇಕು. ಬಹಳಷ್ಟು ಜನ ಜ್ಯೋತಿಷ್ಯ ಶಾಸ್ತ್ರವನ್ನ ಕುರುಬರು ಆರಂಭದಿಂದಲೂ ಗಮನಿಸಿ ಆ ಶಾಸ್ತ್ರವನ್ನು ತಂದರು ಎಂದು ಹೇಳಿದಾಗ ಭಾರತೀಯರು ಹುಬ್ಬೇರಿಸುವ ಪ್ರಸಂಗಗಳು ಬಹಳ ಕಡೆ ಬಂದಿವೆ. ಬ್ರಾಹ್ಮಣರು ವೈದಿಕರಾಗಿದ್ದು ಭಾರತದಲ್ಲಿ ಮೂರ್ತಿ ಪೂಜೆ ಬಂದ ನಂತರವೇ ಈ ಬ್ರಾಹ್ಮಣರ ಜನರ ಆಗುತ್ತದೆ ಎಂಬುದನ್ನ ತಾವ್ಯಾರು ಮರಿಬಾರ್ದು. ಬ್ರಾಹ್ಮಣ್ಯಕ್ಕೆ ಮೂಲವಾದುದು ಮೂರ್ತಿ ಪೂಜೆ. ಭಾರತದಲ್ಲಿ ಮೂರ್ತಿ ಪೂಜೆಯು ಬೌದ್ಧರ ನಂತರ, ಗೌತಮ ಬುದ್ಧನ ನಂತರ ಸುಮಾರು 500 ವರ್ಷಗಳ ನಂತರ ಆ ಬೌದ್ಧ ಧರ್ಮದಲ್ಲಿ ಕವಲುಗಳು ಕಂಡು ಬರುತ್ತವೆ. ಆ ಕವಲುಗಳಲ್ಲಿ ಹೀನಯಾನ, ಮಹಾಯಾನ, ವಜ್ರಯಾನ, ಮಂತ್ರಯಾನ ಹೀಗೆ ಕವಲುಗಳು ಕಾಣಿಸುತ್ತವೆ. ಬುದ್ಧನ ಕಾಲದಲ್ಲಿ ಮೂರ್ತಿ ಪೂಜೆಗೆ ಅವಕಾಶ ಇರಲೇ ಇಲ್ಲ. ಅದೇ ರೀತಿ ವೈದಿಕರೂ ಕೂಡ ಮೂರ್ತಿ ಪೂಜೆ ಮಾಡುತ್ತಿರಲಿಲ್ಲ ಎಂಬುದನ್ನು ಗಮನದಲ್ಲಿಟ್ಟುಕೊಂಡರೆ ನಮಗೆ ಕ್ರಿಸ್ತ ಶಕದ ನಂತರವೇ ನಮ್ಮ ಭಾರತದಲ್ಲಿ ಮೂರ್ತಿ ಪೂಜೆ ಪ್ರಾರಂಭ ಆಯಿತು. ಆ ಮೂರ್ತಿ ಪೂಜೆಯ ಪೌರೋಹಿತ್ಯವನ್ನು ನೋಡಿಕೊಳ್ಳುವವರನ್ನ ನಾವು ಬ್ರಾಹ್ಮಣರೆಂದು ಕರೆದಿದ್ದೇವೆ ವಿನಃ ಅಲ್ಲಿವರೆಗೆ ಬ್ರಾಹ್ಮಣರ ಅಸ್ತಿತ್ವ ಭಾರತದಲ್ಲಿಲ್ಲ. ಆದ್ದರಿಂದ ಈ ಶಾಸ್ತ್ರವು ಕುರುಬರಿಂದಲೇ ರಚಿಸಲ್ಪಟ್ಟಿತು ಎಂಬುದನ್ನು ಗಮನದಲ್ಲಿಟ್ಟು ನಾನು ಈ ಯೂಟ್ಯೂಬ್ನಲ್ಲಿ ಈ ವಿಷಯದ ಬಗ್ಗೆ ವಿವರಣೆಗಳನ್ನು ನೀಡುತ್ತೇನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮೊಟ್ಟ ಮೊದಲು ನಮ್ಮ ಗಮನ ಹರಿಯುವುದು ನಕ್ಷತ್ರ ಶಾಸ್ತ್ರದ ಮೇಲೆ. ಕ್ರಾಂತಿ ವೃತ್ತದಲ್ಲಿ ಅಸಂಖ್ಯಾತ ನಕ್ಷತ್ರಗಳಿವೆ. ಇವುಗಳಲ್ಲಿ ಕೆಲವು ಒಂದೇ ನಕ್ಷತ್ರಗಳಾದರೆ ಇನ್ನು ಕೆಲವು ಹಲವು ನಕ್ಷತ್ರಗಳ ಪುಂಜ. ಇವುಗಳನ್ನು ನಾವು ನಕ್ಷತ್ರವೆಂದೇ ಭಾವಿಸುತ್ತೇವೆ. ಅವುಗಳಿಂದ ಭೂಮಿಗೆ ಬರುವ ವಿದ್ಯುನ್ಮಾನ, ಅಯಸ್ಕಾಂತೀಯ ಅಲೆಗಳು, ರೇಡಿಯೋ ಅಲೆಗಳು ಮಾನವನ ಮೇಲೆ ಪರಿಣಾಮ ಬೀರುತ್ತಿರುವುದು ಈಗ ಎಲ್ಲರಿಗೂ ತಿಳಿದ ವಿಷಯ. ನಭೋಮಂಡಲದಲ್ಲಿ ಭಾರತೀಯ ತತ್ವದ ಅನುಸಾರ, ಸಿದ್ಧಾಂತದ ಅನುಸಾರ 27 ಪ್ರಮುಖ ನಕ್ಷತ್ರಗಳನ್ನು ನಾವು ಗುರುತಿಸಿದ್ದೇವೆ. ಆದರೆ ಖಗೋಳ ವಿಜ್ಞಾನವು 28 ನಕ್ಷತ್ರಗಳನ್ನು ಗುರುತಿಸಿದೆ. ನಕ್ಷತ್ರ ಆಧಾರಿತ ಜ್ಯೋತಿಷ್ಯ ಶಾಸ್ತ್ರವು ಜನ್ಮ ತಾಳಿದ್ದು ಕ್ರಿಸ್ತಪೂರ್ವ 3000ರಲ್ಲಿ, ಅಂದರೆ ಇಂದಿಗೆ 5000 ವರ್ಷಗಳ ಹಿಂದೆ ಯುಪ್ರಿಟಸ್ ಮತ್ತು ಟೈಗ್ರಿಸ್ ನದಿಗಳ ಉಗಮ ಸ್ಥಳವಾದ ಕಣಿವೆಯ ಸುಮೇರಿಯನ್ ಮೇಷಪಾಲಕರಿಂದ ಆಗಿದ್ದು ಇವತ್ತು ವಿಶ್ವದ ಖಗೋಳ ವಿಜ್ಞಾನಿಗಳು, ಭೂಗೋಳ ವಿಜ್ಞಾನಿಗಳು ಇದನ್ನು ಸಿದ್ಧಪಡಿಸಿದ್ದಾರೆ. ಈ ಸುಮೇರಿಯವು ಕಾಲಾಂತರದಲ್ಲಿ ಮೆಸೊಪೊಟೇಮಿಯಾ ಎಂದಾಗಿ ತನ್ನ ಹೆಸರನ್ನು ಬದಲಿಸಿಕೊಂಡಿತು. ಈ ಸ್ಥಳವು ಇಂದು ಇರಾಕನ ಭಾಗವೆಂದು ನಾವು ಕರೆಯುತ್ತಿದ್ದೇವೆ. ವಿಶ್ವದಲ್ಲಿ ಅಥವಾ ಭೂಮಂಡಲದಲ್ಲಿ ಚಕ್ರದ ಪ್ರಥಮ ಶೋಧ ಇದೇ ಸ್ಥಳದಲ್ಲಿ ಆಗಿದೆ. ಒಂದು ದಿನಕ್ಕೆ 12 ಗಂಟೆ ಹಗಲು, 12 ಗಂಟೆ ರಾತ್ರಿ ಎಂದು ನಿಗದಿಪಡಿಸಿದವರೂ ಕೂಡ ಈ ಸುಮೇರಿಯನ್ ಮತ್ತು ಮೆಸೊಪೊಟೇಮಿಯಾ ಸಂಸ್ಕೃತಿಯವರು. ಪ್ರಾಚೀನ ಬೆಬಿಲೋನ್ ಅಂದರೆ ಇಂದಿನ ಈಜಿಪ್ಟ್, ಕ್ರೇಟ್, ಗ್ರೀಸ್, ರೋಮ್ ಪ್ರದೇಶಗಳು, ಇವರೇ ಜ್ಯೋತಿಷ್ಯ ಶಾಸ್ತ್ರವನ್ನು ಪರಿಚಯಿಸಿದವರು. ಈ ವಿಷಯ ನಮ್ಮ ಭಾರತೀಯರಿಗೆ ನುಂಗಲಾರದ ಕಡಲೆ ಅಂತಾಗಿದೆ. ಇದೇ ಪ್ರದೇಶವು ಪ್ರಪಂಚಕ್ಕೆ ಗಣಿತ, ತತ್ವ, ರಸಾಯನ ಮುಂತಾದ ಶಾಸ್ತ್ರಗಳನ್ನು ಪರಿಚಯಿಸಿತು. ಅರಬರಿಗೆ ವಾಸ್ತುಶಾಸ್ತ್ರವನ್ನು ಪರಿಚಯಿಸಿ, ಜೂ ಅಥವಾ ಯಹೂದಿ ಜನರಿಗೆ ಪುರಾಣಿಕ
ಅಥವಾ ಪೌರಾಣಿಕ ಕಥೆಗಳನ್ನು ಕಲಿಸಿತು. ಅಲ್ಲಿಂದ ಈ ಪೌರಾಣಿಕ ಕಲೆಯು ಪರ್ಷಿಯಾ, ಇಂದಿನ ಇರಾನ್ ಮೂಲಕ ಭಾರತಕ್ಕೆ ಕಾಲಿಟ್ಟಿದೆ. ನಕ್ಷತ್ರಗಳಲ್ಲಿ 27 ನಕ್ಷತ್ರಗಳನ್ನು ನಾವು ಭಾರತೀಯರು ಗಣನೆಗೆ ತೆಗೆದುಕೊಂಡಿದ್ದು. ಇವುಗಳೆಂದರೆ ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಘ, ಪೂರ್ವ, ಉತ್ತರ, ಹಸ್ತ, ಚಿತ್ರ ಅಥವಾ ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತತಾರಕ, ಪೂರ್ವಭಾದ್ರಪದ, ಉತ್ತರ ಭಾದ್ರಪದ ಮತ್ತು ರೇವತಿ. ಕ್ರಾಂತಿ ವೃತ್ತ ಹಾಗೂ ವಿಷುವೃತ್ತ ಇವೆರಡನ್ನೂ ಭೇದಿಸುವ ಬಿಂದುವಿಗೆ ಸಂಪಾತ ಎನ್ನುತ್ತಾರೆ. ಸಂಪಾತದಲ್ಲಿ ವಸಂತ ಮತ್ತು ಶರದ್ ಎಂಬ ಭೇದಗಳಿವೆ. ರವಿ ಉತ್ತರಕ್ಕೆ ಹೊರಟರೆ ಅದನ್ನು ವಸಂತ ಸಂಪಾತವೆಂತಲೂ, ದಕ್ಷಿಣಕ್ಕೆ ಹೊರಟರೆ ಶರದ ಸಂಪಾತವೆಂತಲೂ ಕರೆಯುತ್ತೇವೆ. ಪ್ರಪಂಚದ ಬಿಂದು ವಸಂತ ಸಂಪಾತ. ಇಲ್ಲಿಂದಲೇ ಅನುಕ್ರಮವಾಗಿ ಅಶ್ವಿನಿ, ಭರಣಿ ಮುಂತಾದ 27 ನಕ್ಷತ್ರಗಳನ್ನು ಎಣಿಸಲಾಗುತ್ತದೆ. ನಿರ್ಣಯ ಪದ್ಧತಿಯಲ್ಲಿ ರೇವತಿ ನಕ್ಷತ್ರ ನಿಶ್ಚಲ ನಕ್ಷತ್ರವೆಂದು ಭಾವಿಸಿ ಮುಂದಿನ 27 ನಕ್ಷತ್ರಗಳನ್ನು ಎಣಿಕೆ ಮಾಡಲಾಗುತ್ತದೆ. ಪ್ರತಿಯೊಂದು ನಕ್ಷತ್ರ ಅಥವಾ ನಕ್ಷತ್ರ ಪುಂಜಕ್ಕೆ 13 ಅಂಶ 20 ಕಲೆಗಳನ್ನು ನಿಗದಿಪಡಿಸಲಾಗಿದೆ. ಇದು ಅಂಕಗಣಿತ ಶಾಸ್ತ್ರದ ಪ್ರಕಾರ ನಡೆಯುತ್ತದೆ. 360 ಅಂಶಗಳನ್ನು ನಾವು ಒಟ್ಟಾರೆ ನವಕ್ಕೆ ಮೀಸಲಿಟ್ಟರೆ ಒಂದೊಂದು ನಕ್ಷತ್ರ ಪುಂಜಕ್ಕೆ 13 ಅಂಶ 20 ಕಲೆಗಳು ಬರುತ್ತವೆ. ಇವು ನಕ್ಷತ್ರಗಳಲ್ಲಿ ನಿಶ್ಚಲ ನಕ್ಷತ್ರಗಳು ಇರುತ್ತವೆ. ಆ ನಿಶ್ಚಲ ನಕ್ಷತ್ರಗಳು ಯಾವುವೆಂದರೆ ರೇವತಿ, ಪುಷ್ಯ ಹಾಗೂ ಮಘ. ಈ ನಕ್ಷತ್ರಗಳು ಕ್ರಾಂತಿ ವೃತ್ತದ ಉತ್ತರ ದಕ್ಷಿಣದಲ್ಲಿರದೆ ಕ್ರಾಂತಿ ವೃತ್ತದ ರೇಖೆಯಲ್ಲಿಯೇ ಇರುವುದರಿಂದ ಇವುಗಳನ್ನು ನಿಶ್ಚರ ಯೋಗ ನಕ್ಷತ್ರ ಅಥವಾ ತಾರೆಗಳೆಂದು ಕರೆಯುತ್ತೇವೆ. ಅಶ್ವಿನಿ, ಭರಣಿ, ಕೃತಿಕಾ, ಪುನರ್ವಸು, ಪೂರ್ವ ಪಾಲ್ಗುಣಿ, ಉತ್ತರ ಪಾಲ್ಗುಣಿ, ಸ್ವಾತಿ, ಅಭಿಜಿತ್, ಶ್ರವಣ, ಧನಿಷ್ಠ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ ಎಂಬ 12 ನಕ್ಷತ್ರಗಳ ಶರದಿಶೆಯು ಉತ್ತರವಾಗಿದೆ. ರೋಹಿಣಿ, ಮೃಗ, ಆರ್ದ್ರ, ಆಶ್ಲೇಷ, ಹಸ್ತ, ಚಿತ್ರ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಶತತಾರಕ ಈ 12 ನಕ್ಷತ್ರಗಳ ಶರದಿಶೆಯು ದಕ್ಷಿಣವಾಗಿರುತ್ತದೆ. ಕೆಲವು ಪ್ರಾಚೀನ ಗ್ರಂಥಗಳಲ್ಲಿ ಧ್ರುವಾದಿ ಅಭಿಮುಖ ಭೋಗಕಾಲವು ಬೇರೆ ಬೇರೆಯಾಗಿವೆ. ಅಥರ್ವ ವೇದಾಂತ ನಕ್ಷತ್ರ ಜಾತಕದಲ್ಲಿ ಈ ಕೆಳಗಿನಂತೆ ನಕ್ಷತ್ರಗಳನ್ನು ವರ್ಗೀಕರಿಸಲಾಗಿದೆ. ಜಾತಕನು ಜನಿಸಿದ ನಕ್ಷತ್ರವನ್ನು ಜನ್ಮ ನಕ್ಷತ್ರ ಎಂದು ಕರೆದು ಅಲ್ಲಿಂದ ಮುಂಬರುವ ನಕ್ಷತ್ರಗಳನ್ನು ಎಣಿಸುತ್ತಾ ಹೋಗುವ ಕ್ರಮ ಇಲ್ಲಿದೆ. ಜನ್ಮ ನಕ್ಷತ್ರದ ನಂತರ ಬರುವಂತು ಸಂಪತ್, ವಿಂಶತ್, ಕ್ಷೇಮ, ಪ್ರತ್ವರ, ಸಾಧಕ, ನಿಧನ, ಮೈತ್ರ, ಪರಮ ಮೈತ್ರ, ಕರ್ಮ ನಕ್ಷತ್ರ, ಸಂಪತ್. ಈ ಕರ್ಮ ನಕ್ಷತ್ರದಿಂದ ನಾವು ಮುಂದೆ ಎಣಿಸುತ್ತಾ ಹೋಗೋದಂದ್ರೆ ಸಂಪತ್, ವಿಶತ್, ಕ್ಷಮ್ಯ, ಪ್ರತ್ವರ, ಸಾಧಕ, ನಿಧನ, ಮೈತ್ರ, ಪರಮ ಮೈತ್ರಿ ಹೀಗೆ ಮುಂದುವರೆದರೆ ಆಧಾನ, ಆಧಾನ ನಂತರ 20ನೇ ಸಂಪತ್, ವಿಶತ್, ಕ್ಷೇಮ, ಪ್ರತ್ಯರ, ಸಾಧಕ, ನಿಧನ, ಮೈತ್ರ, ಪರಮ ಮೈತ್ರಿ ಹೀಗೆ ನಕ್ಷತ್ರಗಳನ್ನು ಬರುತ್ತವೆ. ಜನ್ಮ ನಕ್ಷತ್ರದಿಂದ 10ನೇ ನಕ್ಷತ್ರವು ಕರ್ಮಸ್ಥಾನ, 19ನೇ ನಕ್ಷತ್ರವು ಆಧಾನ, 23ನೇ ನಕ್ಷತ್ರವು ವಿನಾಶ, 18ನೇ ನಕ್ಷತ್ರವು ಸಾಮುದಾಯಿಕ, 16ನೇ ನಕ್ಷತ್ರವು ಸಂಘಾತಿಕ ಎಂದು ಕರೆಯುತ್ತೇವೆ. ಜನ್ಮ ನಕ್ಷತ್ರವು ವಿದ್ ತೂತಾದ ಇಲ್ಲಿ ಅಶುಭ ಅಥವಾ ಪಾಪಗ್ರಹಯುಕ್ತ ಇದ್ದರೆ ಮೃತ್ಯು ಅಥವಾ ಮೃತ್ಯು ಸಮಾನ ಪೀಡೆ ಬರುತ್ತದೆ. ಕರ್ಮ ನಕ್ಷತ್ರವು
ಹೀಗಿದ್ದರೆ ಪ್ರವಾಸ ಘಟಿಸುತ್ತದೆ. ವಿಶಾಖ ನಕ್ಷತ್ರವು ಹೀಗಿದ್ದರೆ ಕಲಹ, ಆಪ್ತೇಷ್ಟರಲ್ಲಿ ವೈರತ್ವ ಮೂಡುಬರುತ್ತದೆ. ಸಮುದಾಯಕ ನಕ್ಷತ್ರವು ಹೀಗಿದ್ದರೆ ಅಶುಭ ಫಲ, ಕ್ಲೇಶ. ಸಂಪಾತಿಕ ನಕ್ಷತ್ರವು ಹೀಗಿದ್ದರೆ ಹಾನಿ, ದ್ರವ್ಯನಾಶ. ಈ ರೀತಿ ಆಯಾ ನಕ್ಷತ್ರಗಳಿಗೆ ಫಲಗಳಿರುವವು. ಒಂದು ವೇಳೆ ಕ್ರೂರ ಗ್ರಹಗಳ ವೇದ ಇಲ್ಲವೇ ಯುತಿ ಆದರೆ ಅಶುಭ ಫಲ, ಶುಭ ಗ್ರಹದ ವೇದ ಅಥವಾ ಯುತಿ ಆದರೆ ಶುಭ ಫಲ. ಜನ್ಮ ನಕ್ಷತ್ರಕ್ಕೆ ಶುಭ ಗ್ರಹದ ವೇದ ಆರಂಭವಾದರೆ ರೋಗನಾಶವಾಗುವುದು. ಒಂದು ವೇಳೆ ಕ್ರೂರ ಗ್ರಹದ ವೇದವು ಆರಂಭವಾಗಿದ್ದರೆ ಧನನಾಶ, ದಾರಿದ್ರ್ಯ, ಮಾನಸಿಕ ಕ್ಲೇಶ ಉಂಟಾಗುವುದು. ವಿನಾಶ ಸಮುದಾಯಿಕ ಅಂಘಾತಿಕ ನಕ್ಷತ್ರಗಳಿಗೆ ಕ್ರೂರ ಗ್ರಹದ ವೇದ ಆರಂಭವಾಗಿದ್ದರೆ ಜಾತಕನಿಗೆ ಅಪಮೃತ್ಯುವಿನ ಭಯ ಇದ್ದೇ ಇರುತ್ತದೆ. ರವಿ ಯಾವ ನಕ್ಷತ್ರದಲ್ಲಿರುವನೋ ಅಲ್ಲಿಂದ 5ನೇ ನಕ್ಷತ್ರಕ್ಕೆ ಮುನ್ಮುಖ, 8ನೇ ನಕ್ಷತ್ರಕ್ಕೆ ಶೂಲ, 14ನೇ ನಕ್ಷತ್ರಕ್ಕೆ ಸನ್ನಿಪಾತ, 18ನೇ ನಕ್ಷತ್ರಕ್ಕೆ ಕೇತು, 21ನೇ ನಕ್ಷತ್ರಕ್ಕೆ ಉಲ್ಕ, 22ನೇ ನಕ್ಷತ್ರಕ್ಕೆ ಕಂಪ, 23ನೇ ನಕ್ಷತ್ರಕ್ಕೆ ವಜ್ರ ಮತ್ತು 24ನೇ ನಕ್ಷತ್ರಕ್ಕೆ ನಿರ್ಘಾತವೆಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕರೆಯಲಾಗಿದೆ. ಸಂಪತ್, ಕ್ಷೇಮ, ಸಾಧಕ, ಮೈತ್ರ ಮತ್ತು ಪರಮ ಮೈತ್ರ ಈ ನಕ್ಷತ್ರಗಳು ಶುಭ ಫಲಗಳನ್ನು ನೀಡುತ್ತವೆ. ಸಂಪತ್ ನಕ್ಷತ್ರದಲ್ಲಿ ಗುರು, ಶುಕ್ರ ಮುಂತಾದ ಶುಭಗಳು ಬಂದಾಗ ಜಾತಕನ ಸಾಂಪತ್ತಿಕ ಸ್ಥಿತಿ ಸುಧಾರಿಸುತ್ತದೆ. ಜನ್ಮ, ವಿಪತ್ತು, ಪ್ರತ್ವರ ಅಥವಾ ಅರಿ, ನಿಧನ ಈ ನಕ್ಷತ್ರಗಳಲ್ಲಿ ಪಾಪಗ್ರಹಗಳು ಭ್ರಮಣ ಮಾಡುತ್ತಿರುವಾಗ ಅವಮಾನದ ಪ್ರಸಂಗಗಳು ಬರುವವು. ಹತ್ತಿರವಿದ್ದ ಧನವು ಖರ್ಚಾಗಿ ಅಪಕೀರ್ತಿ ಉಂಟಾಗುತ್ತದೆ. ಲಗ್ನ ಕುಂಡಲಿಯಲ್ಲಿ ಯಾವ ನಕ್ಷತ್ರ ಉದಿತವಾಗಿರುತ್ತದೆಯೋ ಆ ನಕ್ಷತ್ರದಿಂದಲೇ ಫಲವನ್ನು ನೋಡಬೇಕು. ಇನ್ನು ಕೆಲವರು ರಾಶಿ ಕುಂಡಲಿ ಅಂದರೆ ಚಂದ್ರನಿರುವ ನಕ್ಷತ್ರದಿಂದ ಫಲವನ್ನು ನೋಡುತ್ತಾರೆ. ಜನ್ಮ ಕುಂಡಲಿಯಿಂದಲೇ ನೋಡುವುದು ಒಳ್ಳೆಯದು. ಇಲ್ಲಿ ಒಂದು ವಿಷಯ, ನಮ್ಮ ಜನರು ಯಾವಾಗಾದರೂ ಜನ್ಮತಃ ಚಂದ್ರನು ಯಾವ ನಕ್ಷತ್ರ ಮತ್ತು ಯಾವ ಪಾದದಲ್ಲಿದ್ದಾನೆ ಎಂಬುದನ್ನ ನೋಡಿಯೇ ಆ ರಾಶಿಯನ್ನು, ಜನ್ಮ ರಾಶಿಯನ್ನು ನಿರ್ಧರಿಸಬೇಕು. ಆದರೆ ಇತ್ತೀಚಿನ ಕೆಲವು ಜನರ ತಮ್ಮಗಿರುವ ಅಥವಾ ತಮ್ಮನ್ನು ಕರೆಯುವ ಅಥವಾ ಅಂಕಿತ ನಾಮಗಳ ಮೇಲಿಂದ ಈ ನಕ್ಷತ್ರಗಳನ್ನ ಕಲ್ಪಿಸಿಕೊಳ್ಳುವುದು ಶುದ್ಧ ತಪ್ಪು. ಈ ರೀತಿ ನಿಮ್ಮ ಹೆಸರಿನ ಮೇಲೆ ನಿಮ್ಮ ರಾಶಿಯನ್ನು ನಿರ್ಧರಿಸಿದ್ದರೆ ನೀವು ಓದುವ ಅಥವಾ ತಿಳಿದುಕೊಳ್ಳುವ ರಾಶಿಯ ಫಲಗಳು ನಿಮ್ಮ ತದ್ವಿರುದ್ಧವಾಗುತ್ತವೆ. ಇದಕ್ಕೆ ಕಾರಣ ನಾವು ಚಂದ್ರನನ್ನೇ ನಾವು ನಭೋಮಂಡಲದಲ್ಲಿ ಯಾವ ನಕ್ಷತ್ರದಲ್ಲಿದೆಯೋ ಅದನ್ನ ಗಮನಿಸಿ ನಾವು ನಮ್ಮ ರಾಶಿಗಳನ್ನು ನಿರ್ಧರಿಸಿರಬೇಕು. ಇನ್ನು ಜನ್ಮ ಲಗ್ನ ರವಿ ಯಾವ ರಾಶಿ ಅಥವಾ ನಮ್ಮ ಪೃಥ್ವಿ ಯಾವ ರಾಶಿಯ ಮುಖಕ್ಕೆ ಬರುತ್ತದೆ ಅದರ ಮೇಲಿಂದ ನಾವು ಲಗ್ನವನ್ನು ನಿರ್ಧಾರ ಮಾಡುತ್ತೇವೆ. ಇನ್ನು ನಕ್ಷತ್ರಗಳಲ್ಲಿ ವೇದ ಬರುತ್ತವೆ. ಗ್ರಹವು ಯಾವ ನಕ್ಷತ್ರದಲ್ಲಿರುವುದೋ ಆ ನಕ್ಷತ್ರದ ಮುಂದಿನ ನಕ್ಷತ್ರಕ್ಕೆ ವೇದ ಮಾಡುವುದು ಎನ್ನುತ್ತೇವೆ. ನಕ್ಷತ್ರಗಳಲ್ಲಿ ಆಗುವ ವೇದವು ಸರ್ವತೋಭದ್ರ ಚಕ್ರದ ಅನುಸಾರ ವೇದ ನಕ್ಷತ್ರಗಳು ಹೀಗಿದೆ: ಕೃತಿಕಾ, ರೋಹಿಣಿ, ಮೃಗ, ಆರ್ದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಗ, ಪೂರ್ವ, ಉತ್ತರ, ಹಸ್ತ, ಚಿತ್ರ, ಸ್ವಾತಿ, ವಿಶಾಖ, ಶ್ರವಣ, ಅನುರಾಧ, ಉತ್ತರಾಷಾಢ, ಪೂರ್ವಾಷಾಢ, ಮೂಲ, ಜ್ಯೇಷ್ಠ, ಅಶ್ವಿನಿ, ಭರಣಿ, ರೇವತಿ, ಉತ್ತರ ಭಾದ್ರ, ಪೂರ್ವ ಭಾದ್ರಪದ, ಶತತಾರಕ ಮತ್ತು ಧನಿಷ್ಕ ಇವುಗಳು ಬರುತ್ತವೆ. ಇನ್ನು ಎರಡನೇದಾಗಿ ರವಿ ಇದ್ದ ನಕ್ಷತ್ರದಿಂದ 5, 7, 8, 10, 14, 15, 18, 19, 21, 22, 23, 24, 25ನೇ ನಕ್ಷತ್ರಗಳು ದೂಷಿತವಾಗಿರುತ್ತವೆ. ಯಾವ ನಕ್ಷತ್ರದಲ್ಲಿ ಗ್ರಹವಿರುವುದೋ ಆ ನಕ್ಷತ್ರದಿಂದ ಶುಕ್ರ 24, ರಾಹು 20 ಅಂಶ, ಕುಜ 3 ಅಂಶ, ಗುರು 6 ಅಂಶ, ಬುಧ 22 ಅಂಶ, ರವಿ 12 ಅಂಶ, ಪೂರ್ಣಚಂದ್ರ 7, ಶನಿ 8ನೇ ನಕ್ಷತ್ರದ ಮೇಲೆ ಆ ಗ್ರಹವು ಲತ್ತಾಪ್ರಹಾರ ಮಾಡುತ್ತದೆ ಎಂದು ಈ ಶಾಸ್ತ್ರ ಹೇಳುತ್ತದೆ. ಪೂರ್ಣ ನಕ್ಷತ್ರಗಳು ಅಂದ್ರೆ ಚೌಪಾದ
ನಾಲ್ಕು ಪಾದಗಳು ಬರುವಂತಹ ನಕ್ಷತ್ರಗಳು ಯಾವುವು ಅಂದ್ರೆ ಅಶ್ವಿನಿ, ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಆಶ್ಲೇಷ, ಮಗ, ಪೂರ್ವ, ಹಸ್ತ, ಸ್ವಾತಿ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಶ್ರವಣ, ಶತತಾರಕ, ಉತ್ತರ ಭಾದ್ರಪದ, ರೇವತಿ ಹೀಗೆ 18 ನಕ್ಷತ್ರಗಳು ನಾಲ್ಕು ಪಾದಗಳನ್ನು ಹೊಂದಿರುತ್ತವೆ. ತ್ರಿಪಾದ ನಕ್ಷತ್ರಗಳು ಅಂದ್ರೆ ಕೃತಿಕಾ, ಪುನರ್ವಸು, ಉತ್ತರಾಷಾಢ, ವಿಶಾಖ ಮತ್ತು ಉತ್ತರಾಷಾಢ, ಪೂರ್ವಭಾದ್ರ ಹೀಗೆ 6 ನಕ್ಷತ್ರಗಳು ತ್ರಿಪಾದ ನಕ್ಷತ್ರಗಳು, ಏಕಪಾದ ನಕ್ಷತ್ರಗಳಾಗಿರುತ್ತವೆ. ದ್ವಿಪಾದ ನಕ್ಷತ್ರಗಳೆಂದರೆ ಮೃಗ, ಚಿತ್ತ, ಧನಿಷ್ಠ ಹೀಗೆ 3 ನಕ್ಷತ್ರಗಳು. ಗ್ರಹಗಳ ಜನ್ಮ ನಕ್ಷತ್ರ ಅಂದ್ರೆ ರವಿ, ಭರಣಿ, ಚಂದ್ರ, ಚಿತ್ತ, ಕುಜ, ಉತ್ತರಾಷಾಢ, ಬುಧ, ಧನಿಷ್ಠ, ಗುರು, ಉತ್ತರ, ಶುಕ್ರ, ಜ್ಯೇಷ್ಠ, ಶನಿ, ರೇವತಿ. ಪೂರ್ಣವಾದ ನಕ್ಷತ್ರದಲ್ಲಿರುವ ಗ್ರಹಕ್ಕೆ ಹೆಚ್ಚು ಬಲ ಪ್ರಾಪ್ತವಾಗುತ್ತದೆ. ಅನಂತರದು ದ್ವಿಪಾದ ನಕ್ಷತ್ರ, ನಂತರದು ಏಕಪಾದ ನಕ್ಷತ್ರಕ್ಕೆ ಅತ್ಯಂತ ಕಡಿಮೆ ಫಲ ಸಿಗುತ್ತದೆ. ಗ್ರಹವು ಮೇಷರಾಶಿಯಲ್ಲಿಯ ಕೃತಿಕೆಯ ಮೊದಲ ಚರಣದಲ್ಲಿದ್ದರೆ ಫಲವು ಅತ್ಯಲ್ಪವಾಗುವುದು. ಅದೇ ಗ್ರಹವು ವೃಷಭ ರಾಶಿಯ ಕೃತಿಕಾ ನಕ್ಷತ್ರದಲ್ಲಿದ್ದರೆ ಫಲವು ಮೇಷರಾಶಿಗಿಂತ ಅಧಿಕ ಫಲ ನೀಡುತ್ತದೆ. ಹೀಗೆ ಉಳಿದ ಗ್ರಹಗಳಿಗೆ ದೊರೆಯುವ ಫಲಗಳನ್ನು ತಿಳಿದುಕೊಳ್ಳಬೇಕು. ಉಗ್ರ ನಕ್ಷತ್ರಗಳು ಯಾವುವಂದ್ರೆ ಮೂಲ, ಜ್ಯೇಷ್ಠ, ಆರ್ದ್ರ, ಆಶ್ಲೇಷ. ಮೃದು ನಕ್ಷತ್ರಗಳೆಂದರೆ ಮೃಗ, ರೇವತಿ, ಚಿತ್ತ, ಅನುರಾಧ. ಲಘು ನಕ್ಷತ್ರಗಳು ಹಸ್ತ, ಅಶ್ವಿನಿ, ಪುಷ್ಯ, ಅಭಿಜಿತ್, ಉತ್ತರಾಷಾಢದ 4ನೇ ಚರಣ ಮತ್ತು ಶ್ರವಣದ ಮೊದಲನೆಯ 15 ಅಂಶ ಇವುಗಳು ಕೂಡಿದರೆ ಅಭಿಜಿತ್ ನಕ್ಷತ್ರ ಆಗುವುದು. ಮಿಶ್ರ ನಕ್ಷತ್ರಗಳೆಂದರೆ ವಿಶಾಖ, ಕೃತಿಕ. ಚರ ನಕ್ಷತ್ರಗಳೆಂದರೆ ಸ್ವಾತಿ, ಪುನರ್ವಸು, ಶ್ರವಣ, ಧನಿಷ್ಠ, ಶತತಾರಕ. ಸ್ಥಿರ ಮತ್ತು ಅಥವಾ ಸೌಮ್ಯ ನಕ್ಷತ್ರಗಳೆಂದರೆ ಉತ್ತರ, ಉತ್ತರಾಷಾಢ, ಉತ್ತರ ಭಾದ್ರಪದ, ರೋಹಿಣಿ. ಗಂಡಾಂತರ ನಕ್ಷತ್ರಗಳೆಂದರೆ ಜ್ಯೇಷ್ಠ, ಮೂಲ, ಆಶ್ಲೇಷ, ಮಗ, ರೇವತಿ, ಅಶ್ವಿನಿ. ಈ ನಕ್ಷತ್ರಗಳಲ್ಲಿ ಜನಿಸಿದವರಿಗೆ ಅನಿಷ್ಟ. ಆದ್ದರಿಂದ ಈ ನಕ್ಷತ್ರಗಳಲ್ಲಿ ಚಂದ್ರನಿರುವಾಗ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು. ಅಭುಕ್ತ ಮೂಲ ಜ್ಯೇಷ್ಠ ನಕ್ಷತ್ರದ ಮೊದಲ 2 ಚರಣ ಮತ್ತು ಮೂಲ ನಕ್ಷತ್ರದ 1-2 ಚರಣದಲ್ಲಿ ಜನಿಸಿದ ಜಾತಕನು ತನ್ನ ತಂದೆಗೆ ಅನಿಷ್ಟವನ್ನೂ ತನಗೆ ಪ್ರಸಿದ್ಧಿಯನ್ನೂ ತಂದುಕೊಳ್ಳುವನು. ಮೂಲ ನಕ್ಷತ್ರದ 1ನೇ ಚರಣದಲ್ಲಿ ಜನಿಸಿದರೆ ತಂದೆಗೆ ಮೃತ್ಯು, 2ನೇ ಚರಣದಲ್ಲಿ ತಾಯಿಯ ಮೃತ್ಯು, 3ನೇ ಚರಣದಲ್ಲಿ ದ್ರವ್ಯನಾಶ, 4ನೇ ಚರಣದಲ್ಲಿ ಹುಟ್ಟಿದವರಿಗೆ ಕುಲನಾಶ ಆಗುತ್ತದೆ. ನಕ್ಷತ್ರಗಳ ಅಧಿಪತಿಗೆ ಅಶ್ವಿನಿಗೆ ಗುರು, ಭರಣಿಗೆ ಕುಜ, ಕೃತಿಕೆಗೆ ಬುಧ, ರೋಹಿಣಿಗೆ ರವಿ, ಮೃಗಶಿರಗೆ ಶುಕ್ರ, ಹರಿದ್ರಾಗೆ ಶನಿ, ಪುನರ್ವಸು ಚಂದ್ರ, ಪುಷ್ಯ ನಕ್ಷತ್ರಕ್ಕೆ ಗುರು, ಮೂಲಕ್ಕೆ ಶನಿ, ಪೂರ್ವಾಷಾಢಕ್ಕೆ ಕುಜ, ಉತ್ತರಕ್ಕೆ ರವಿ, ಹಸ್ತಕ್ಕೆ ಗುರು, ಚಿತ್ತಕ್ಕೆ ಶುಕ್ರ, ಸ್ವಾತಿಗೆ ಚಂದ್ರ, ವಿಶಾಖಕ್ಕೆ ಬುಧ, ಅನುರಾಧಕ್ಕೆ ಶುಕ್ರ, ಜ್ಯೇಷ್ಠಗೆ ಶನಿ, ಮಘ ನಕ್ಷತ್ರಕ್ಕೆ ಕುಜ, ಉತ್ತರಾಷಾಢಕ್ಕೆ ರವಿ, ಶ್ರವಣ ನಕ್ಷತ್ರಕ್ಕೆ ಚಂದ್ರ, ಧನಿಷ್ಠ ನಕ್ಷತ್ರಕ್ಕೆ ಚಂದ್ರ, ಶತತಾರಕಕ್ಕೆ ಚಂದ್ರ, ಪೂರ್ವ ಭಾದ್ರಾಪದದ ನಕ್ಷತ್ರಕ್ಕೆ ಕುಜ, ಉತ್ತರ ಭಾದ್ರಾಪದದ ನಕ್ಷತ್ರಕ್ಕೆ ರವಿ, ರೇವತಿಗೆ ಶುಕ್ರ, ಆಶ್ಲೇಷಕ್ಕೆ ಶನಿ, ಪೂರ್ವಾಷಾಢ ನಕ್ಷತ್ರಕ್ಕೆ ಕುಜರು ಅಧಿಪತಿಯಾಗಿರುತ್ತಾರೆ. ಯಾವ ನಕ್ಷತ್ರಗಳಲ್ಲಿ ವಿಶೇಷವಾಗಿ ಲಗ್ನ ವ್ಯಕ್ತಿಯ ಜನನವಾಗುತ್ತದೆಯೋ ಆ ನಕ್ಷತ್ರದ ಅಧಿಪತಿಯ ಮೇಲಿಂದ ಅವನ ಗುಣಾವಗುಣಗಳನ್ನು ತಿಳಿಯಬಹುದು. ನಕ್ಷತ್ರ ಸಾಧನ ಜನ್ಮಕಾಲದಲ್ಲಿ ಸ್ಪಷ್ಟ ಚಂದ್ರನ ರಾಶಿ ಅಂಶ ಕಲೆಗಳನ್ನಾಗಿ ಪರಿವರ್ತಿಸಿ ಆ ಮೊತ್ತಕ್ಕೆ 800ರಿಂದ ಭಾಗಿಸಬೇಕು. ಬರುವ ಭಾಗಾಕಾರವು ಗತ ನಕ್ಷತ್ರವಾಗುವುದು. ಉಳಿದದ್ದು ಮುಂದಿನ ನಕ್ಷತ್ರದ ಭುಕ್ತ ಕಲೆಗಳು. ಈ ಭುಕ್ತ ಕಲೆಗಳನ್ನು 800ರಿಂದ ಕಲೆಗಳಲ್ಲಿ ಕಳೆದರೆ ಬರುವ ಮೊತ್ತವು ಭೋಗ್ಯ ಕಲೆಯಾಗುತ್ತದೆ. ದಗ್ಧ ಯೋಗ ಅಂದ್ರೆ ದ್ವಾದಶಿ ರವಿವಾರ, ಏಕಾದಶಿ ಸೋಮವಾರ, ಪಂಚಮಿ ಮಂಗಳವಾರ, ತೃತೀಯ ಬುಧವಾರ, ಷಷ್ಠಿ ಗುರುವಾರ, ಅಷ್ಟಮಿ ಶುಕ್ರವಾರ, ನವಮಿ ಶನಿವಾರ ಹೀಗೆ ಬಂದರೆ ಆ ದಿನವನ್ನು ದಗ್ಧ ಯೋಗವೆಂದು ಕರೆಯಲಾಗುತ್ತದೆ. ಯಮಗಂಡ ಯೋಗ ರವಿವಾರ ಮಘ, ಸೋಮವಾರ ವಿಶಾಖ, ಮಂಗಳವಾರ ಆರ್ದ್ರ, ಬುಧವಾರ ಮೂಲ, ಗುರುವಾರ ವೃಶ್ಚಿಕ, ಶುಕ್ರವಾರ ಅನುರಾಧ,
ಶನಿವಾರ ಹಸ್ತ ಬಂದರೆ ಅಂದು ಯಮಗಂಡ ಯೋಗ ಇರುತ್ತದೆ ಎಂದು ಭಾವಿಸಬೇಕು. ಮೃತ್ಯುಯೋಗ ರವಿವಾರ ಅನುರಾಧ, ಸೋಮವಾರ ಶ್ರವಣ ಮೃಗ, ಮಂಗಳವಾರ ಶತತಾರಕ, ಬುಧವಾರ ಅಶ್ವಿನಿ, ಗುರುವಾರ ಮೃಗ, ಶುಕ್ರವಾರ ಆಶ್ಲೇಷ, ಶನಿವಾರ ಹಸ್ತ ನಕ್ಷತ್ರಗಳು ಬಂದರೆ ಮೃತ್ಯುಯೋಗ ಬರುವುದು ಎಂಬ ಭವಿಷ್ಯವನ್ನು ಹೇಳಬಹುದು. ಅಮೃತ ಸಿದ್ಧಿ ಯೋಗವೆಂದರೆ ರವಿವಾರ ಹಸ್ತ, ಸೋಮವಾರ ಶ್ರವಣ ಅಥವಾ ಮೃಗ, ಮಂಗಳವಾರ ಅಶ್ವಿನಿ, ಬುಧವಾರ ಅನುರಾಧ, ಗುರುವಾರ ಪುಷ್ಯ, ಶುಕ್ರವಾರ ರೇವತಿ, ಶನಿವಾರ ರೋಹಿಣಿ. ಈ ನಕ್ಷತ್ರಗಳು ಅಂದು ಬಂದರೆ ಆ ದಿನವು ಅಮೃತ ಸಿದ್ಧಿ ಯೋಗ ಇದೆ ಎಂದು ನಾವು ಭಾವಿಸಿ ನಮ್ಮ ಅನೇಕ ಕೆಲಸ ಕಾರ್ಯಗಳನ್ನು ಇವುಗಳನ್ನು ನೋಡಿಕೊಂಡು ನಾವು ಕಾರ್ಯತತ್ಪರ ಆಗಬೇಕು ಅನ್ನೋದು ಈ ನಕ್ಷತ್ರ ಶಾಸ್ತ್ರದ ಒಂದು ಜ್ಯೋತಿಷ್ಯ ಇದೆ. ಇನ್ನು ಮುಂದಿನ 27 ನಕ್ಷತ್ರಗಳನ್ನ ಅವಘಡ ಚಕ್ರವನ್ನ ನಾನು ವಿವರವಾಗಿ ಮುಂದಿನ ವಿಡಿಯೋದಲ್ಲಿ ಸಮಗ್ರವಾಗಿ ತಿಳಿಸುತ್ತೇನೆ. ಇವುಗಳು ಸಾಮಾನ್ಯ ಜನರು ಮತ್ತು ಈ ಜ್ಯೋತಿಷ್ಯ ಶಾಸ್ತ್ರದ ಅಭ್ಯಾಸ ಮಾಡುವಂತಹ ಜನರು ಇವುಗಳನ್ನು ತಿಳಿದುಕೊಂಡರೆ ಸ್ವಲ್ಪ ಮಟ್ಟಿಗಾದರೂ ನಿಮಗ ಸ್ವಲ್ಪ ಜ್ಞಾನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರುತ್ತದೆ ಎಂದು ಹೇಳುತ್ತಾ ನಾನು ಈ ನಕ್ಷತ್ರದ ಮುಂದಿನ ವಿವರಣೆಯನ್ನ 2ನೇ ಎಪಿಸೋಡ್ನಲ್ಲಿ ಹೇಳುತ್ತೇನೆ. ಅಲ್ಲಿವರೆಗೂ ಜೈ ಹಾಲುಮತ.